ಇತ್ತೀಚೆಗಷ್ಟೇ ಒಂದು ಸರಳ ಪ್ರೇಮ ಕಥೆಯ ಮೂಲಕ ಕ್ಲಾಸ್ ಆಡಿಯನ್ಸ್ನ ಥಿಯೇಟರ್ಗಳಿಗೆ ಕರೆದಂತಹ ದೊಡ್ಡ ಮನೆ ಕೊಡಿ ವಿನಯ್ ರಾಜ್ಕುಮಾರ್ ಅವರು ಈಗ ಮಾಸ್ ಅವತಾರದಲ್ಲಿ ರಗಡ್ ಲುಕ್ಕಲ್ಲಿ ಪೇಪೆಯಾಗಿ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಸದ್ಯ ಪೇಪೆ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ವಿನಯ್ ರಾಜ್ಕುಮಾರ್ ಅವರು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ಜಾಯ್ನ್ ಆಗ್ತಾಯಿದ್ದಾರೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಇಷ್ಟು ದಿನ ಕ್ಲಾಸ್ ಆಗಿತ್ತು, ಇವಾಗ ಮಾಸ್ ಅವತಾರಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಏನಕ್ಕೆ ಈ ವೆರೈಟಿ ಅಂತನಾ? ಹಾಂ, ಇಲ್ಲ, ಅದೇ ನಮ್ಮಲ್ಲಿ ತುಂಬ ಥರ ಆಡಿಯನ್ಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಒಬ್ಬೊಬ್ರಿಗೂ ಒಂದೊಂದು ಥರ ಕತೆ ಇಷ್ಟ ಆಗುತ್ತೆ. ಸೊ ನನಗೆ ಈಗ ಒಂದು ಆ್ಯಕ್ಷನ್ ಮೂವಿನೂ ಇಷ್ಟ, ಒಂದು ರಾಮ್ ಕಾಮ್ ಇಷ್ಟ. ಸೊ ಒಂದು ಸರಳ ಪ್ರೇಮ ಕಥೆಯಲ್ಲಿ ಒಂದಷ್ಟು ಜನಕ್ಕೆ ಅದು ರಿಲೇಟ್ ಆಗಿದೆ, ಅವ್ರಿಗೆ ಇಷ್ಟ ಆಗಿದೆ. ಸೊ ಇನ್ನೊಂದು ವರ್ಗದ ಜನಗಳಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಪೆಪ್ಪೆ ಸಿನಿಮಾ. ಕ್ಲಾಸ್ ಜನರಿಂದ ಮಾಸ್ ಜನರಿಗಂತೂ ಎಂಟ್ರಿ ಕೊಟ್ಟಾಯಿತು. ಸೊ ಈ ಒಂದು ಮಾಸ್ ಅವತಾರ ಎತ್ತೋದಕ್ಕೆ ಯಾವ ರೀತಿಯಂತಹ ಕರಗತಗಳನ್ನು ಮಾಡಿದರೆ, ಏನು ಪ್ರಿಪ್ರೇಷನ್ಸ್ ಎಲ್ಲ ಯಾವ ರೀತಿ ಇತ್ತು ಅಂತ? ಅಂದರೆ ಸಿನಿಮಾ ಅಂದರೆ ಒಂದು ಕ್ಯಾರೆಕ್ಟರ್ಗೆ ಎಲ್ಲ ಕಡೆ ಒಂದೇ ಸೇಮ್ ಅಷ್ಟೇ ಕಷ್ಟಪಡಬೇಕು, ಅಷ್ಟೇ ಆ ಕ್ಯಾರೆಕ್ಟರ್ನ ಇಷ್ಟ ಕೂಡ ಪಡಬೇಕು. ಆಮೇಲೆ ಅದೇ ಅಪ್ರೋಚಲ್ಲಿ ಆ ಕ್ಯಾರೆಕ್ಟರ್ನ ಒಂದು ಸ್ಟಡಿ ಕೂಡ ಮಾಡಬೇಕು. ಬಟ್ ಅದೇ ಒಂದು ಆ್ಯಕ್ಟರ್ ಆಗಿ ಇಲ್ಲ ಒಂದು ಪರ್ಸ್ನಾಲಿಟಿ ಆಗಿ ಒಂದು ಈ ಕ್ಯಾರೆಕ್ಟರಿಂದ ಒಂದಷ್ಟು ಸಿಗುತ್ತೆ ನಮಗೆ. ಆಮೇಲೆ ಆ ಕ್ಯಾರೆಕ್ಟರ್ ಸ್ಟಡಿ ಮಾಡಬೇಕಂದ್ರೆ ನಾವೊಂದಷ್ಟು ನಮ್ಮನ್ನು ಅರ್ಥ ಮಾಡ್ಕೊಳ್ಬೋದು, ಕ್ಯಾರೆಕ್ಟರ್ನೂ ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ನಮ್ಮ ಆ್ಯಕ್ಟಿಂಗಲ್ಲಿ ನಮ್ಮನ್ನ ಇನ್ನೂ ಡಿಸ್ಕವರ್ ಮಾಡ್ಕೊಳ್ಬೋದು. ಸೊ ತರಬೇತಿ ಅಂದರೆ ಅದೇ ಈಗ ಒಂದು ಸಿನಿಮಾಗೆ ಏನೇನು ಬೇಕೋ ಅದನ್ನು ಮಾಡಿದ್ದೀನಿ. ಇದರಲ್ಲಂತೂ ಮಚ್ಚೆಲ್ಲ ಹಿಡಿದ್ಬಿಟ್ಟು ಸ್ವಲ್ಪ ರಗಡ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಶಿವಣ್ಣ ಈ ಹಿಂದೆ ಮಾಡಿರೋಂಥ ಲಾಂಗ್ಗೆ ಒಂದು ಬ್ರಾಂಡ್ ಅಂಬಾಸಿಡರ್ ಅಂತಂದ್ರೆ ಶಿವಣ್ಣ ಅಂತ ಹೇಳ್ಬೋದು. ಸೊ ಶಿವಣ್ಣನ ಕಡೆಯಿಂದ ಏನಾದರೂ ಒಂದಷ್ಟು ಟಿಪ್ಸ್ ಏನಾದರೂ ತೊಗೊಂಡಿದ್ದೀರಾ ಅಂತ? ಟಿಪ್ಸ್ಗಿಂತ ಅವ್ರ ಸಿನಿಮಾನ ಎಲ್ಲ ನೋಡಿದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀನಿ. ಅವರ ಎಲ್ಲ ಸಿನಿಮಾ, ಓಮ್ ಇರ್ಬೋದು, ಜೋಗಿ ಇರ್ಬೋದು, ಸಂತ ಇರ್ಬೋದು. ಸೊ ಎಲ್ಲ ಸಿನಿಮಾನೂ ನೋಡಿದ್ದೀನಿ. ಗ್ಯಾರಂಟಿ ಅದರಿಂದ ಒಂದಷ್ಟು ಇನ್ಸ್ಪಿರೇಷನ್ಗಳಂತ ಆಗಿರುತ್ತೆ. ಸೊ ಆ ಇನ್ಸ್ಪಿರೇಷನ್ಗಳಾಗಿ ಒಂದಷ್ಟು ಟಿಪ್ಸ್ ಅಂದರೆ ಅವ್ರು ನೋಡಿದ ತಕ್ಷಣವೇ ಒಂದಷ್ಟು ಬಂದಿರುತ್ತೆ ನಮ್ಮಲ್ಲೇ, ಅದು ನೋಡ್ತಾ. ಸೊ ಅದೆಲ್ಲ ಗ್ಯಾರಂಟಿ ಹೆಲ್ಪ್ ಆಗಿದೆ. ಶಿವಣ್ಣ ಅವ್ರ ಕಡೆಯಿಂದ ಅಂತೂ ಒಂದಷ್ಟು ಸಿನಿಮಾಗಳು ನೋಡಿ ಒಂದು ಇನ್ಸ್ಪಿರೇಷನ್ ಅಂತೂ ಆಗಿದ್ದಾಯಿತು. ಅಪ್ಪು ಅಂದ ತಕ್ಷಣ ನಿಮಗೆ ವಿನಯ್ ರಾಜ್ಕುಮಾರ್ ಅವ್ರಿಗೆ ನೆನಪಾಗುವಂಥ ಒಂದು ಗುಣ ಯಾವುದು ಅಂತ? ಒಂದು ಗುಣ ಅಲ್ಲ, ಒಂದು ಜೊತೆಗಿದ್ದೆಲ್ಲ ಸಾವಿರ ಗುಣಗಳು, ಇನ್ಸಿಡೆಂಟ್ಸ್ಗಳು ಎಲ್ಲ ನೆನಪಾಗುತ್ತೆ. ಸರಿ. ಅಂದರೆ ಇವಾಗ ಅಪ್ಪು ಅಂದರೆ ಸುಮಾರು ಎಲ್ಲರನ್ನೂ ಇಷ್ಟಪಡೋದು, ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ಹಿರಿಯರ ತನಕ ಇಷ್ಟಪಡ್ತಾರೆ. ಸೊ ಆಡಿಯನ್ಸ್ ಗೊತ್ತಿಲ್ಲದೆ ಇರುವಂಥದ್ದು ಅಪ್ಪು ಅವ್ರ ಗುಣ ನಿಮ್ಗೇನಾದ್ರು ಗೊತ್ತಿರುವಂಥದ್ದು ಯಾವುದಾದ್ರು ಒಂದು ರಿವೀಲ್ ಮಾಡುವಂಥದ್ದು? ರಿವೀಲ್ ಏನಿಲ್ಲ, ಚಿಕ್ಕಪ್ಪ ಒಂಥರ ಓಪನ್ ಬುಕ್ ಥರ. ಅಂದರೆ ಅವ್ರ ಬಗ್ಗೆ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಆಮೇಲೆ ಅವ್ರ ಫ್ಯಾನ್ಸ್ಗಿರ್ಬೋದು, ನಾನೇನು ಹೇಳಬೇಕಾಗಿಲ್ಲ. ನನಗೆ ಎಷ್ಟು ಗೊತ್ತು ಅವ್ರಿಗೂ ಅಷ್ಟೇ ಗೊತ್ತು, ಇಲ್ಲ ನನಗಿಂತ ಚೆನ್ನಾಗೂ ಗೊತ್ತಿರುತ್ತೆ. ಸೊ ಚಿಕ್ಕಪ್ಪನ ಬಗ್ಗೆ ಎಲ್ಲ ಗೊತ್ತು. ಅವ್ರ ಬಗ್ಗೆ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನನಗಂತಾರೆ ನಂಗೆ ಅಂದರೆ ಎಲ್ಲರಿಗೂ ಇಷ್ಟ. ನಂಗೆ ಅವರ ನಗು ಅಂದರೆ ತುಂಬ ಇಷ್ಟ. ಆ್ಯಂಡ್ ಆಗಸ್ಟ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಓವರಾಲ್ ಕರ್ನಾಟಕದಾದ್ಯಂತ. ಪೆಪ್ಪೆ ಸಿನಿಮಾದ ಮೂಲಕ ಯಾವ ಒಂದು ಮೆಸೇಜನ್ನು ಕೊಡೋದಕ್ಕೆ ಹೊರಟಿದ್ರಾ ಅಂತ? ಅದೇ ಈಗ ಪೆಪ್ಪೆ ಸಿನಿಮಾಲಿ ತುಂಬ ಹಲವಾರು ವಿಷಯಗಳನ್ನ ಹೇಳಿದ್ದೀವಿ. ಆಮೇಲೆ ಟ್ರೇಲರ್ನ ಜನ ತುಂಬ ಇಷ್ಟಪಟ್ಟಿದ್ದಾರೆ. ಆಮೇಲೆ ಟ್ರೇಲರಲ್ಲೂ ಆ್ಯಸ್ ಅ ಹೋಲ್ ಆಗಿ ಟ್ರೇಲರ್ನ ಇಷ್ಟಪಟ್ಟಿದ್ದಾರೆ. ಅಂದರೆ ಪರ್ಫಾರ್ಮೆನ್ಸಸ್ಗಳು ಇಷ್ಟ ಆಗಿದೆ, ಮ್ಯೂಸಿಕ್ ಇಷ್ಟ ಆಗಿದೆ, ಫೈಟ್ಸ್ ಇಷ್ಟ ಆಗಿದೆ, ಡೈರೆಕ್ಷನ್ ಸ್ಟೈಲ್ ಇಷ್ಟ ಆಗಿದೆ, ಎಡಿಟಿಂಗ್ ಇಷ್ಟ ಆಗಿದೆ. ಸೊ ತುಂಬ ಜನನ ಎಷ್ಟೊಂದು ರೀತಿಯಲ್ಲಿ ಟ್ರೇಲರೇ ಅಟ್ರಾಕ್ಟ್ ಆಗಿದೆ. ಸೊ ಆ ಜನರೆಲ್ಲ ಬಂದು ಸಿನಿಮಾ ನೋಡಿದಾಗ, ಈಗ ಇಡೀ ಸಿನಿಮಾ ನೋಡಿದಾಗ ಅವ್ರಿಗೇನು ಅನಿಸುತ್ತೆ ಅಂತ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಪೆಪ್ಪೆ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋಗೆ ವಿನಯ್ ರಾಜ್ಕುಮಾರ್ ಅವರು ಇದೇ ಮಾಸ್ ಲುಕ್ಕಲ್ಲಿ ಎಂಟ್ರಿ ಕೊಡ್ತಾರಾ ಅನ್ನುವಂಥ ಕುತೂಹಲ ದೊಡ್ಡ ಮನೆ ಅಭಿಮಾನಿಗಳಲ್ಲಿದೆ. ಪೆಪ್ಪೆ ಸಿನಿಮಾ ಬೆಳಗ್ಗೆ ಎದ್ದೇಳ್ತೀನಿ, ನೋಡ್ತೀನಿ, ಎಷ್ಟು ಹೆಂಗೆ ಅನಿಸ್ತಾ ಇದೆ, ಅವತ್ತಿನ ಸ್ಥಿತಿ ನನ್ನ ಹೇಗಿರುತ್ತೆ. ಸೊ ನಾನು ಅಷ್ಟು ನೋಡಲ್ಲ. ಈಗ ನೋಡಿದ ತಕ್ಷಣ ಬಟ್ಟೆ ಯಾಕೆ ಕಾಣಿಸುತ್ತೆ ಅದನ್ನ ಹಾಕೊಂಡು ಬರ್ತೀನಿ ಅಷ್ಟೇ. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಶಿವಣ್ಣ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ಯಾರಾದರೂ ಬರುವಂಥ ಚಾನ್ಸಸ್ ಇದೆಯಾ? ಇಲ್ಲ, ಥಿಯೇಟರ್ಗೆ ಬಂದು ನೋಡ್ತಾರೆ. ದೊಡ್ಡಪ್ಪ ಹೇಳಿದ್ದಾರೆ ಥಿಯೇಟರ್ಗೆ ಬಂದು ನೋಡ್ತೀನಿ ಅಂತ. ಯಾವತ್ತಂತ ಗೊತ್ತಿಲ್ಲ. ಗೊತ್ತಾದ ತಕ್ಷಣ ನಾನು ಎಲ್ಲ ಜನರಿಗೂ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ. ಆಲ್ ದಿ ಬೆಸ್ಟ್. ಇದಿಷ್ಟು ನಟ ವಿನಯ್ ರಾಜ್ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು.